ತಂದೆ ತಾಯಿ ಸಮಾನಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಎಳ್ನೀರು ಕೊಟ್ಟು ನಮ್ಮನ್ನು ಈ ಶೆಕೆಲೂ ಕೂಡ ತಂಪಾಗಿ ಕಳಿಸಿದಂಥ ಅಷ್ಟು ರೈತರಿಗೆ, ರೈತರ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೆಯೇ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಂದಿರು ಕೂಡ ನಮ್ಗೆ ಆರತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಂತ ಅಷ್ಟು ತಾಯಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿಗೆ ಬಂದಿದ್ದು ಒಂದೇ, ಆಗಲೇ ನನ್ನ ತಮ್ಮ ತುಂಬ ಹೇಳ್ದೆ, ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮಮ್ಮಂದು ಒಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗ ಎಲ್ಲರೂ ನೋಡೋದು, ಹೋದ್ಸಲಿ ಈ ಕೈ ಮುರಿದೋಗಿತ್ತು, ಈಗ ಆ್ಯಕ್ಚುಲಿ ನಿನ್ನೆ ಆಪ್ರೇಷನ್ ಇತ್ತು. ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪ್ರೇಷನ್ ಮಾಡಿಸ್ಕೊತೀನಿ. ಆದ್ದರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡಿಕೊಡಿ, ಕೈ ಎಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ. ಈಗ 5 ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಏನೇನು ಮಾಡಿದ್ದಾರೆ ಏನೇನು ಅಂತ ಅಂದ್ಬಿಟ್ಟು. ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬ ದೊಡ್ಡದು. ನಾನು ರಾಜಕೀಯ ಮಾತಾಡಲ್ಲ, ಆದರೂ ಕೂಡ ಇವತ್ತೊಂದೇ ಮಾತಲ್ಲಿ ಮುಗಿಸ್ತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರೂ ಕೂಡ ನಾವು ಅವ್ರ ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು. ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನನಗೋರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಅಮ್ಮ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದರೆ ಕಣ್ಣು ಮುಚ್ಕೊಂಡು ಆಳ್ಬಾವಿಗೆ ಬೀಳು ಅಂದರೂ ಬೀಳೋಕ್ಕೂ ರೆಡಿನೇ ನಾವು. ಯಾಕೆಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ದರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗಲಿ ನನ್ನ ತಮ್ಮ ಆಗಲಿ ಬದ್ಧವಾಗಿರ್ತೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಸೆಲೆಬ್ರಿಟಿಗಳು ಕೂಡ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ತುಂಬ ಧನ್ಯವಾದಗಳು. ಹಂಗೇಳಿ ನಾನು 2 ಮಾತು ಮುಗಿಸ್ತೀನಿ. ಈಗ ಅಮ್ಮ ಮಾತಾಡ್ತಾರೆ. ಥ್ಯಾಂಕ್ ಯು ಅಣ್ಣ. ತಂದೆ ತಾಯಿ ಸಮಾನಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು ಆ ಜಾಗದಲ್ಲಿ ಇದ್ದಂಥ ಎಲ್ಲ ರೈತರು ಎಳ್ನೀರು ಕೊಟ್ಟು ನಮ್ಮನ್ನು ಈ ಶೆಕೆಲೂ ಕೂಡ ತಂಪಾಗಿ ಕಳಿಸಿದಂಥ ಅಷ್ಟು ರೈತರಿಗೆ, ರೈತರ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೆಯೇ ಪ್ರತಿಯೊಂದು ಹಳ್ಳಿಲಿ ಎಲ್ಲ ತಾಯಂದಿರು ಕೂಡ ನಮ್ಗೆ ಆರತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳಿಸಂತ ಅಷ್ಟು ತಾಯಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿಗೆ ಬಂದಿದ್ದು ಒಂದೇ, ಆಗಲೇ ನನ್ನ ತಮ್ಮ ತುಂಬ ಹೇಳ್ದೆ, ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದು ಕರೆದ್ರೆ ಇರಪ್ಪ ನಮ್ಮಮ್ಮಂದು ಒಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗ ಎಲ್ಲರೂ ನೋಡೋದು, ಹೋದ್ಸಲಿ ಈ ಕೈ ಮುರಿದೋಗಿತ್ತು, ಈಗ ಆ್ಯಕ್ಚುಲಿ ನಿನ್ನೆ ಆಪ್ರೇಷನ್ ಇತ್ತು. ಇಲ್ಲಪ್ಪ ಇವತ್ತು ಅಮ್ಮನಿಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಹೋಗಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪ್ರೇಷನ್ ಮಾಡಿಸ್ಕೊತೀನಿ. ಆದ್ದರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡಿಕೊಡಿ, ಕೈ ಎಳಿಬೇಡಿ ಅಂತ ಇಲ್ಲಿಂದನೇ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯಮಾಡಿ. ಈಗ 5 ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಏನೇನು ಮಾಡಿದ್ದಾರೆ ಏನೇನು ಅಂತ ಅಂದ್ಬಿಟ್ಟು. ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟೊಂದು ಮಾಡೋದು ತುಂಬ ದೊಡ್ಡದು. ನಾನು ರಾಜಕೀಯ ಮಾತಾಡಲ್ಲ, ಆದರೂ ಕೂಡ ಇವತ್ತೊಂದೇ ಮಾತಲ್ಲಿ ಮುಗಿಸ್ತೀನಿ. ಅಮ್ಮ ಏನೇ ನಿರ್ಧಾರ ತಗೊಂಡ್ರೂ ಕೂಡ ನಾವು ಅವ್ರ ಹಿಂದ್ಗಡೆ ನಿಂತೇ ಇರ್ತೀವಿ. ಅದು ಯಾವುದೇ ಥರದ ನಿರ್ಧಾರ ಆಗ್ಬೋದು, ಏನೇ ಆಗ್ಬೋದು, ಎಂಥದ್ದೇ ಆಗ್ಬೋದು. ಯಾಕೆಂದರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ಥರನೇ ಇರಬೇಕು. ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನನಗೋರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳೋದಲ್ಲ. ಸಾಯೋವರೆಗೂ ತಾಯಿನೇ. ಅಮ್ಮ ಏನು ಹೇಳ್ತಾರೋ ಇದಕ್ಕೆ ಮಾಡು ಅಂದರೆ ಕಣ್ಣು ಮುಚ್ಕೊಂಡು ಆಳ್ಬಾವಿಗೆ ಬೀಳು ಅಂದರೂ ಬೀಳೋಕ್ಕೂ ರೆಡಿನೇ ನಾವು. ಯಾಕೆಂದರೆ ಆ ಮನೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ. ಸೊ ಆದ್ದರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗಲಿ ನನ್ನ ತಮ್ಮ ಆಗಲಿ ಬದ್ಧವಾಗಿರ್ತೀವಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ, ಸೆಲೆಬ್ರಿಟಿಗಳು ಕೂಡ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ತುಂಬ ಧನ್ಯವಾದಗಳು. ಹಂಗೇಳಿ ನಾನು 2 ಮಾತು ಮುಗಿಸ್ತೀನಿ. ಈಗ ಅಮ್ಮ ಮಾತಾಡ್ತಾರೆ. ಥ್ಯಾಂಕ್ ಯು ಅಣ್ಣ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.